ಸದ್ಯ ನೀನೀಗ ಫ್ರೀ ಆದ್ಯಾ? ಸರಿ, ಈಗ್ಲಾದ್ರೂ ಸರ್ಪ್ರೈಸು ಸಸ್ಪೆನ್ಸು ಏನು ಅಂತ ಹೇಳ್ತೀಯಾ? ಹಲೋ ಮೇಡಮ್, ಮಾತಾಡಿ. ಏನಾಯ್ತು ಭಾಷಣಿ? ಯಾಕೆ ಡಲ್ಲಾಗಿದ್ಯಾ? ಈ ಸೃಷ್ಟಿಲಿ ಜೀವ ಇರೋ ಪ್ರತಿ ಜೀವಿಗೆ ಆಪತ್ತು, ಕಷ್ಟಗಳು, ಕಣ್ಣೀರು ಇರುತ್ತಲ್ವಾರಿ. ಶತ್ರುಗಳಿಂದ ಆಪತ್ ಬಂದ್ರೆ, ಕನಿಕರ ಇಲ್ದಿರೋರಿಂದ ಕಷ್ಟಗಳು ಬಂದ್ರೆ ಬೇಡ ಅಂತಂದ್ರು ಕಣ್ಣೀರ್ ಬರುತ್ತಲ್ವಾ ರಾಹುಲ್ ಅವರೇ? ಈಗಂತ ಕಷ್ಟ ಏನ್ ಬಂದಿದೆ ನಿನಗೆ? ರಾಹುಲ್ ಅವರೇ, ನಿಮ್ ಹತ್ರ ಒಂದ್ ಸಹಾಯ ಕೇಳ್ತೀನಿ, ಇಲ್ಲ ಅನ್ಬೇಡಿ. ಸಹಾಯ ಅನ್ನೋದು ಸಮಯ ಬಂದಾಗ್ಲೇ ಮಾಡ್ಬೇಕು. ಈಗಂತ ಸಮಯ ಬಂದಿರೋದಕ್ಕೆ ನೀನ್ ಕೇಳ್ತಾ ಇರೋದಲ್ವಾ? ನಾನ್ ಮಾಡ್ತೀನಿ, ನೀನ್ ಕೇಳು. ನಂಗೆ ದುಡ್ಡು ಬೇಕು ರಾಹುಲ್ ಅವರೇ. ವಾಟ್? ಏನು ದುಡ್ಡ? ಏನಕ್ಕೆ? ಡಿಗ್ರಿ ಓದೋದಕ್ಕೆ. ಡಿಗ್ರಿ ಯಾಕೆ? ಇಲ್ಲ, ರಾಹುಲ್ ಅವ್ರಿಗೆ ನಾನೇನು ಹೇಳ್ಬಾರ್ದು. ಇವಾಗ ನಾನು ಡಿಗ್ರಿ ಓದಬೇಕು ಅಂದ್ರೆ ರಾಹುಲ್ ಅವ್ರಿಗೆ ನನ್ನ ಮೇಲೆ ಅನುಮಾನ ಬರುತ್ತೆ. ನಾನೇ ಸರ್ಸು ಅಂತ ಗೊತ್ತಾಗೋ ಅಪಾಯ ಇದೆ. ನನ್ನನ್ನ ಮೊದಲನೇ ಷರತ್ನಲ್ಲೇ ಹೀಗೆ ಸಿಕ್ಕಾಕಿಸ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲಮ್ಮ. ರಾಹುಲ್ ಅವ್ರಿಗೆ ನಿಜ ಹೇಳ್ದೇನೆ ನಾನು ಓದಿಗೋಸ್ಕರ ದುಡ್ಡು ತಗೋಬೇಕು. ಆದ್ರೆ ಹೇಗೆ? ಹಲೋ ಭಾಷಿಣಿ, ನಿನ್ನೆ ಕೇಳ್ತಿರೋದು ಡಿಗ್ರಿ ಯಾಕೆ? ಅಯ್ಯೋ, ಓದು ಅಂದ್ರೆ ನನ್ನ ಫ್ರೆಂಡ್ ಇದ್ದಾಳಲ್ಲ, ಅದೇ ಆ ಮಗು ಸಿಕ್ಕಿದ ಹುಡುಗಿ. ಅವಳು ಡಿಗ್ರಿ ಪೂರ್ತಿ ಮಾಡಿ ಉದ್ಯೋಗ ಮಾಡ್ಬೇಕು ಅನ್ಕೋತಿದ್ದಾಳೆ. ಅವಳು ಮಗು ಜೊತೆ ಇದ್ದಾಳಲ್ವಾ? ಈಗ ಡಿಗ್ರಿ ಏನಕ್ಕೆ? ಅವಳು ಇಷ್ಟಪಡ್ತಿದ್ದಾಳೆ. ದುಡ್ಡು ಕಷ್ಟ ಇದೆ ಅಂದಿದ್ದಕ್ಕೆ ನಾನು ಏರ್ಪಾಡು ಮಾಡ್ತೀನಿ ಅಂತ ಹೇಳ್ದೆ. ನೋಡು, ನಿನಗಂಥ ಅವಶ್ಯಕತೆ ಇದ್ದಾಗ ಡೈರೆಕ್ಟಾಗಿ ಬಂದು ನನ್ನೇ ಕೇಳು. ತಗೋ ಬ್ಲ್ಯಾಂಕ್ ಚೆಕ್. ಅವಳಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನ ತಗೊಳಕ್ ಹೇಳು. ತಗೋ. ಥ್ಯಾಂಕ್ ಯು ರಾಹುಲ್ ಅವರೇ. ಹೇ, ಥ್ಯಾಂಕ್ಸ್ ಯಾಕೆ? ನಿಂತ್ಕೋ. ಯಾಕೆ ಬಂದೆ? ಕಂಡೀಷನ್ಸ್ ನ ಪಾಲಿಸೋದು ತುಂಬಾ ಕಷ್ಟ ಅಂತ ವಿದ್ಯೆನ ನನಗೊಪ್ಸೋದಕ್ಕೆ ಅವಳನ್ನ ಎತ್ಕೊಂಡ್ ಬಂದ್ಯಾ? ಇಲ್ಲ ಮೇಡಮ್, ಎಲ್ಲದಕ್ಕೂ ಒಪ್ಕೊಂಡ್ಮೇಲೆ ಮೊದಲನೇ ಹೆಜ್ಜೆ ಇಡೋದಕ್ಕೆ ನಿಮ್ಮ ಆಶೀರ್ವಾದ ತಗೊಳಕ್ ಬಂದಿದ್ದೀನಿ. ನನ್ನ ಆಶೀರ್ವಾದನ? ಯಾಕೆ? ನೀವ್ ಹೇಳ್ದ ಹಾಗೆ ಡಿಗ್ರಿ ಓದೋದಕ್ಕೆ ಹೋಗ್ತಿದ್ದೀನಿ. ಮೊದಲನೇ ದಿನ ಕಾಲೇಜಿಗೆ ಹೋಗ್ತಾ ಸರಸ್ವತಿ ರೂಪ ಆಗಿರೋ ನಿಮ್ಮ ಆಶೀರ್ವಾದ ತಗೊಂಡ್ರೆ ನಂಗೆಲ್ಲ ಒಳ್ಳೇದೇ ಆಗುತ್ತೆ ಅನ್ನೋ ನಂಬಿಕೆಯಿಂದ ಬಂದಿದ್ದೀನಮ್ಮವ್ರೆ. ನಿನಗೆ ಹಾಗೇನಾದ್ರೂ ಒಳ್ಳೇದಾದ್ರೆ ಅದು ನನ್ನ ಕುಟುಂಬಕ್ಕೆ ಕೆಟ್ಟದಾಗುತ್ತೆ. ಅದು ನನಗಿಷ್ಟ ಇಲ್ಲ. ಹಾಗಲ್ಲ ಅಮ್ಮೋರೆ, ನನ್ನ ಹೆಸರಲ್ಲಿ ಸರಸ್ವತಿ ಇದ್ರು ನನಗೆ ಓದ್ ಹತ್ಲಿಲ್ಲ. ಆದ್ರೆ ನೀವ್ ವಾಗ್ದೇವಿಯಾಗಿ ದೊಡ್ಡ ಶಿಕ್ಷಣ ತಜ್ಞೆ ಆಗಿದ್ದೀರಾ. ಏಕಲವ್ಯನ ದ್ರೋಣರು ಶಿಷ್ಯನಾಗಿ ಸ್ವೀಕರಿಸದೆ ಹೋದ್ರು ಒಂದು ಭಕ್ತಿಯಿಂದ ಸಾಧನೆ ಮಾಡಿ ವಿಜಯ ಸಾಧಿಸಿದ ಹಾಗೇನೆ ನನಗೂ ಕೂಡ ನಿಮ್ಮ ಆಶೀರ್ವಾದ ಬೇಕಮ್ಮ. ನಡ, ಈ ಪಂದ್ಯದಲ್ಲಿ ನೀನು ಸೋಲಬೇಕು ಅನ್ನೋದನ್ನೇ ನಾನು ಕೇಳ್ಕೊಳ್ತಿರೋದು. ಅದು ಮನಸ್ಸಿನಲ್ಲಿರುವಾಗ ನಿನ್ ಹಾಗೆ ನಗ್ನಗ್ತಾ ಇರೋ ಹಾಗೆ ನಟನೆ ಮಾಡ್ತಾ ಆಶೀರ್ವಾದ ಕೊಡೋದು ನನಗಿಷ್ಟ ಇಲ್ಲ. ವರಾನ್ ಕೊಡ್ತಾನೋ ಇಲ್ವೋ ಅಂತ ಗೊತ್ತಿಲ್ದೇ ಇರೋ ದೇವ್ರಿಗೆ ಭಕ್ತಿಯಿಂದ ಒಂದ್ ಆಸೆಯಿಂದ ಕೈ ಮುಗಿದ ಹಾಗೆ ನಿಮ್ ಮನ್ಸಲ್ಲಿ ಏನೇ ಇದ್ರು
ನಾನ್ ನಿಮ್ ಪಾದಗಳನ್ನ ಮುಟ್ತೀನಿ, ಅಷ್ಟು ಸಾಕು ನನಗೆ. ಇದೆ ಈ ನಾಟಕನೇ ನನ್ನ ಮುಂದೆ ಆಡ್ಕೊಡ್ದು ಅಂತ ಹೇಳ್ತಿರೋದು. ಇಷ್ಟಕ್ಕೂ ಡಿಗ್ರಿ ಮಾಡೋದಕ್ಕೆ ನಿನ್ನ ಹತ್ರ ದುಡ್ಡು ಎಲ್ಲಿದೆಯೇ? ರಾಹುಲ್ ಅವ್ರು ಕೊಟ್ರು ಮೇಡಮ್. ಅಂದ್ರೆ ರಾಹುಲ್ಗೆ ಹೇಳಿದ್ಯಾ? ನಿಮಗ್ ಮಾತ್ ಕೊಟ್ಟು ನಿಮ್ ಷರತ್ತುಗಳಿಗೆ ಒಪ್ಕೊಂಡ್ಮೇಲೆ ಹೇಗ್ ಹೇಳ್ತೀನಿ? ನಿಜಾನ್ ಮುಚ್ಚಿಟ್ಟೇನೆ ದುಡ್ಡು ತಗೊಂಡಿದ್ದೀನಿ. ಈ ವಿಷಯ ರಾಹುಲ್ಗೆ ಯಾವತ್ತು ಯಾವ ಕಾರಣಕ್ಕೂ ಗೊತ್ತಾಗೋಲ್ಲ ತಾನೆ? ಗೊತ್ತಾಗ್ದಿರೋ ಹಾಗೆ ಹುಷಾರಾಗಿರ್ತೀನಿ. ನಮ್ ಮಧ್ಯ ನಡೆದಿರೋ ಒಪ್ಪಂದ ನಿಮ್ಗೂ ನನ್ಗೂ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ನಾವ್ ಗೊತ್ತಾಗೋದಕ್ಕೂ ಬಿಡ್ಬಾರ್ದಲ್ವಾ? ಹೌದು, ನಿಜನೇ. ಆದ್ರೆ ನೀನು ಎಷ್ಟೇ ಕೇರ್ ತಗೊಂಡ್ರೂ ಕೂಡ ನಿನ್ನ ಡಿಗ್ರಿ ಮುಗಿಯೋದ್ರೊಳಗಡೆ ನೀನ್ ಆ ವಿಷಯನ ಎಷ್ಟೇ ಮುಚ್ಚಿಟ್ರು ಕೂಡ ಅವನಿಗೆ ಹೇಗಾದ್ರೂ ಈ ವಿಷಯ ಗೊತ್ತಾಗುತ್ತೆ ಅಂತ ನನ್ಗನ್ನಿಸ್ತಿದೆ. ಅವತ್ತೇನಾದ್ರೂ ನೀನ್ ಎಷ್ಟು ಕಾರಣಗಳನ್ನ ಹೇಳಿದ್ರು, ನೀನ್ ಎಷ್ಟೇ ಕವರ್ ಮಾಡಿದ್ರು ಕೂಡ ಮನೆಯಿಂದ ಹೊರಗಡೆ ಹೋಗೋದಂತೂ ಸತ್ಯ. ಅದನ್ನ ತಡೆಯೋದು ಆ ದೇವರಿಂದನೂ ಕೂಡ ಅಸಾಧ್ಯ. ಹಾಗಾಗ್ಬಾರ್ದು ಅಂತಾನೆ ಮನಸ್ಫೂರ್ತಿಯಾಗಿ ಕೇಳ್ಕೊತಿದ್ದೀನಿ. ಕಾಲೇಜ್ಗೆ ಮಗು ಯಾಕೆ? ಅದು ಅವ್ರವ್ರ ಕೆಲ್ಸದಲ್ಲಿ ಅವ್ರವ್ರು ಇರ್ತಾರೆ. ಮಗುನ್ ಒಂಟಿಯಾಗಿ ಮನೇಲೆ ಬಿಟ್ರೆ ಅತ್ತು ತೊಂದ್ರೆ ಮಾಡುತ್ತೇನೋ ಅಂತ. ಓದು ಅಂದ್ರೆ ಅಷ್ಟು ಸುಲಭ ಆಗೋಯ್ತು ನಿನ್ನ ಪಾಲಿಗೆ. ಅದು ಹೇಗ್ ಗೆಲ್ತೀಯೋ ಅಂತ ನಾನು ನೋಡ್ತೀನಿ. ಹೀಗೆಲ್ಲ ನಟನೆ ಮಾಡೋದು ನನಗ್ ಬರಲ್ವೇ? ಇದೇನು ಬೆಳಿಗ್ಗೆ ಕಾಲಿಗೆ ನಮಸ್ಕಾರ ಮಾಡ್ತಿದ್ದಾಳೆ? ಏನಾದ್ರೂ ಹೊಸ ಪ್ಲಾನ್ ಮಾಡ್ತಿದ್ದಾಳ? ಇಲ್ಲ ನಮಗ್ ಗೊತ್ತಿಲ್ಲದೆ ಇರೋ ಸ್ಕೀಮಾ? ಈಗ್ಲೇ ಹೋಗಿ ಪ್ರೀತಿಗೆ ಹೇಳ್ಬೇಕು. ಪ್ರೀತಿ, ಆ ಸರ್ಸು ಮಗು ಜೊತೆ ಮೇಡಮ್ ಕಾಲಿಗೆ ನಮಸ್ಕಾರ ಮಾಡಿ ಎಲ್ಲಿಗೋ ಹೋಗ್ತಿದ್ದಾಳೆ. ಕಾಲಿಗೆ ನಮಸ್ಕಾರನಾ? ಹೌದು ಪ್ರೀತಿ. ಏನ್ ಮಾತಾಡ್ಕೊಂಡ್ರು ಸರಿಯಾಗಿ ಕೇಳಿಸ್ಲಿಲ್ಲ, ಆದ್ರೆ ತುಂಬಾ ಸೀರಿಯಸ್ ಮ್ಯಾಟರ್ ಅಂತ ಗೊತ್ತಾಯ್ತು. ನಿನ್ನೆ ಆಂಟಿ ಮಗು ಜೊತೆ ಹೊರಗಡೆ ಹೋಗಿದ್ದು, ವಾಪಸ್ ಮನೆಗ್ ಬಂದಿದ್ದು. ಇವತ್ತು ಆ ಸರಸು ಮಗು ಜೊತೆಗೆ ಆಶೀರ್ವಾದ ತಗೊಳ್ಳೋದು. ಏನೋ ನಡೀತಿದೆ. ಈ ಹೊಸ ಕಾನ್ಸೆಪ್ಟ್ ಏನು ಅಂತ ಕಂಡುಹಿಡಿಬೇಕು. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಡಿಗ್ರಿ ಕ್ಲಾಸ್ ರೂಮ್ ಎಲ್ಲಿ? ಸ್ಟ್ರೈಟ್ ಹೋಗಿ ಲೆಫ್ಟ್ ತಗೊಳ್ಳಿ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಮೇಡಮ್. ನೀವು ಲೆಕ್ಚರರ್ ಅಲ್ವಾ? ಇಲ್ಲ, ನಿಮ್ ಜೊತೆ ಓದೋದಕ್ ಬಂದಿದ್ದೀನಿ. ಗುಡ್ ಮಾರ್ನಿಂಗ್ ಸರ್. Good morning. Sit down. Boys and girls, today in our business administration class, we are going to discuss about dignity of labor.
Do anyone know about this? Dignity of labor means respect for all types of labor and not consider any job superior to and other. Look at here. What's going on? ಸಾರಿ ಸರ್. ಯಾಕಮ್ಮ ಕ್ಲಾಸ್ನ ಡಿಸ್ಟರ್ಬ್ ಮಾಡ್ತಿದ್ಯಾ? ಇವತ್ತು ಜಾಯಿನ್ ಆಗಿದ್ದು ನೀವೇನಾ? ಹೌದು ಸರ್. ಏನಮ್ಮ ಈ ಡಿಸ್ಟರ್ಬೆನ್ಸು? ಮಗು. ಈ ಮಗು ಏನಮ್ಮ? ಈ ಮಗುನ್ ಕರ್ಕೊಂಡು ಯಾಕೆ ಕ್ಲಾಸಿಗೆ ಬಂದಿದ್ಯಾ? ಅದು ನಾನಿಲ್ಲ ಅಂತಂದ್ರೆ ಮಗು ಅಳುತ್ತೆ ಸರ್. ಮಗು ನಿನ್ ಪಕ್ಕದಲ್ಲೇ ಇದ್ರೆ ಕ್ಲಾಸ್ ನಿನಗೇನು ಅರ್ಥ ಆಗುತ್ತೆ? ಮಗುವಿಂದ ಅಲ್ಲ ಸರ್, ನೀವು ಮಾತಾಡ್ತಿರೋ ಭಾಷೆಯಿಂದ ಅರ್ಥ ಆಗ್ತಿಲ್ಲ. ಇದೇ ಲೆಸನ್ನ ಕನ್ನಡದಲ್ಲಿ ಹೇಳ್ಕೊಡಿ. ವಾಟ್? ಕನ್ನಡನಾ? ದಿಸ್ ಇಸ್ ಇಂಗ್ಲಿಷ್ ಮೀಡಿಯಂ ಗ್ರೂಪ್. ಎಕ್ಸಾಮ್ ಕೂಡ ಇಂಗ್ಲಿಷಲ್ಲೇ ಬರೀಬೇಕು. ನಿನಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಬೇರೆ ಗ್ರೂಪ್ ತಗೋ. ನನಗೆ ಅಲ್ಲ ಸರ್, ಇಲ್ಲಿರೋರು ಯಾರಿಗೂ ಅರ್ಥ ಆಗ್ತಿಲ್ಲ ಸರ್. ಎಲ್ರು ನಿನ್ ಹಾಗೆ ಇರ್ತಾರೆ ಅನ್ಕೋತಿದ್ಯಾ? ಸುರೇಶ್, ನೀನ್ ಹೇಳು, ವಾಟ್ ಈಸ್ ಡಿಗ್ನಿಟಿ ಆಫ್ ಲೇಬರ್? ನರೇಶ್, ನೀನ್ ಹೇಳು, ವಾಟ್ ಈಸ್ ಡಿಗ್ನಿಟಿ ಆಫ್ ಲೇಬರ್? ಸರ್, ಸಬ್ಜೆಕ್ಟ್ ಇಂಗ್ಲಿಷಲ್ಲಿದ್ರು ನೀವು ಕನ್ನಡದಲ್ಲಿ ಹೇಳ್ಕೊಟ್ರೆ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ವಿಷಯ ಜ್ಞಾನ ಕೂಡ ಬರುತ್ತೆ. ನಾವು ತರಗತಿಯಿಂದ ಹೊಸ ವಿಷಯನ ಕಲ್ತ್ಕೊಂಡ್ವಿ ಅನ್ನೋ ತೃಪ್ತಿಯಿಂದ ಹೋಗ್ಬೇಕೇ ಹೊರತು ಪ್ರಶ್ನೆಗಳಿಂದಲ್ಲ ಸರ್. ಹೌದು ಸರ್, ಇದೇ ವಿಷಯನ ತುಂಬಾ ಸಲ ಹೇಳ್ಬೇಕು ಅನ್ಕೊಂಡಿದ್ದೆ ಸರ್. ಅನ್ಕೊಳ್ಳೋದೇನು? ನನಗೆ ಹೇಳಿದ್ರೇನೆ ಅಲ್ವಾ ಗೊತ್ತಾಗೋದು. ಸರಿ, ಇವತ್ತಿಂದ ಕನ್ನಡದಲ್ಲೇ ಹೇಳ್ತೀನಿ. ಡಿಗ್ನಿಟಿ ಆಫ್ ಲೇಬರ್ ಅಲ್ಲಿ ಸರಿ, ಉಳ್ದಿರೋದನ್ನ ನಾಳೆ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. Thank you. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಈ ಸಬ್ಜೆಕ್ಟ್ನ ಈಸಿಯಾಗಿ ಓದ್ಕೋಬಹುದು. ಬಂದಿದ್ ಮೊದಲನೇ ದಿನಾನೇ ನೀವು ತುಂಬಾ ಧೈರ್ಯವಾಗಿ ಮಾತಾಡ್ಬಿಟ್ರಿ. ನಿಜವಾಗ್ಲೂ ನೀವು ಗ್ರೇಟ್. ಥ್ಯಾಂಕ್ ಯು ರೀ. ಮೇಡಮ್ ಅವತ್ ಮಗುನ್ ಕರ್ಕೊಂಡು ಹೋಗಿದ್ದಕ್ಕೆ ಅಷ್ಟು ದೊಡ್ಡ ಇಶ್ಯೂ ಮಾಡಿದ್ಲು. ಅಂಥದ್ದು ಇವತ್ ಯಾರಿಗೂ ಏನೂ ಹೇಳ್ದೆ ಮಗುನ್ ಕರ್ಕೊಂಡು ಎಲ್ಲಿಗೆ ಹೋದ್ಲೋ ಏನೋ. ರಾಹುಲ್, ಅಟ್ಲೀಸ್ಟ್ ನಿನಗಾದ್ರೂ ಹೇಳಿದ್ಲಾ? ಇಲ್ಲ, ಮೇ ಬಿ ಫ್ರೆಂಡ್ನ ಮೀಟ್ ಮಾಡಕ್ ಹೋಗಿರ್ಬೇಕೇನೋ. ಓ, ಮೇ ಬಿ ಅಂದ್ರೆ ಏನ್ ರಾಹುಲ್? ಏನಾದ್ರೂ ಹೇಳಿದ್ರೆ ಪ್ರೀತಿ ಅದು ಇದು ಅಂತ ಕಥೆನೇ ಹೇಳ್ತೀಯ. ಒಬ್ರ ಬಗ್ಗೆ ಒಬ್ರಿಗೆ ಗೊತ್ತಿಲ್ದೇನೆ ಅದು ಹೇಗೋ ನಿಮ್ಮಿಬ್ರಿಂದ ಇರೋದಕ್ಕಾಗುತ್ತೆ? ಅದು ನಾನು ಆಫೀಸ್ ವರ್ಕ್ ಅಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೀನಿ ಮೇಡಮ್. ನೀನ್ ಎಷ್ಟು ಬ್ಯುಸಿ ಆಗಿದ್ರೂ ಕೂಡ ಅವಳ ಬಗ್ಗೆ ಅಲ್ದೆ ಹೋದ್ರುನು ವಿದ್ಯೆ ಬಗ್ಗೆ ಆದ್ರೂ ಆಲೋಚನೆ ಇರ್ಬೇಕಲ್ವೇನೋ? ಒಂದು ಕ್ಷಣ ಕಾಣದೆ ಹೋಗಿದ್ದಕ್ಕೆ ಅಷ್ಟು ಟೆನ್ಷನ್ ಮಾಡ್ಕೊಂಡವನು ಈಗ ಬೆಳಗ್ಗೆಯಿಂದ ಕೂಡ ಕಾಣಿಸ್ತಾ ಇಲ್ಲ. ಅಟ್ಲೀಸ್ಟ್ ಕನ್ಸರ್ನ್ ಕೂಡ ಇಲ್ವಾ?
ನೀನ್ ಎಷ್ಟು ಬ್ಯುಸಿ ಆಗಿದ್ರೂ ಕೂಡ ಅವಳ ಬಗ್ಗೆ ಅಲ್ದೆ ಹೋದ್ರುನು ವಿದ್ಯೆ ಬಗ್ಗೆ ಆದ್ರೂ ಆಲೋಚನೆ ಇರ್ಬೇಕಲ್ವೇನೋ. ಒಂದು ಕ್ಷಣ ಕಾಣದೆ ಹೋಗಿದ್ದಕ್ಕೆ ಅಷ್ಟು ಟೆನ್ಷನ್ ಮಾಡ್ಕೊಂಡವನು ಈಗ ಬೆಳಗ್ಗೆಯಿಂದ ಕೂಡ ಕಾಣಿಸ್ತಾ ಇಲ್ಲ. ಕನ್ಸನ್ ಕೂಡ ಇಲ್ವಾ? ವಿದ್ಯೆನ ಏನು ತನ್ನ ಸ್ವಂತ ಮಗಳು ಅನ್ಕೊಂಡಿದ್ದಾಳ? ಹೊರಗಡೆ ಎಲ್ಲಿ ಬೇಕಾದ್ರೂ ಸುತ್ತಾಡ್ಸೋದಕ್ಕೆ. ಪ್ರೀತಿ, ಮೇಡಮ್ ಏನಾದ್ರೂ ಡ್ಯೂಯಲ್ ರೋಲ್ ಪ್ಲೇ ಮಾಡ್ತಿದಾರಾ? ಆಶೀರ್ವಾದ ಮಾಡಿ ಕಳ್ಸಿ ಈಗ ನೋಡಿದ್ರೆ ರಾಹುಲ್ಗೆ ಬೈತಿದ್ದಾರೆ. ಈ ಕ್ಯಾರೆಕ್ಟರೈಸೇಷನ್ ಬಗ್ಗೆ ಕ್ಲಾರಿಟಿ ಇಲ್ದೆ ನಾನೇ ಕನ್ಫ್ಯೂಷನ್ ಅಲ್ಲಿದ್ರೆ ನೀವು ನನ್ ಕೇಳ್ತಿದ್ದೀರಾ? ಒಬ್ರ ಮೇಲೆ ಒಬ್ರು ದೂರ್ಕೊಳ್ಳೋ ಬದಲು ಭಾಷಣಿಗೆ ಫೋನ್ ಮಾಡಿ. ನಾನ್ ಟ್ರೈ ಮಾಡಿದೆ ಡ್ಯಾಡ್, ಫೋನ್ ಸ್ವಿಚ್ ಆಫ್ ಆಗಿದೆ. ಮ್ಯಾಮ್, ಪೊಲೀಸರಿಗೆ ಏನಾದ್ರೂ ಇನ್ಫಾರ್ಮ್ ಮಾಡೋಣವಾ? ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಸರಿಯಲ್ಲ ಕಣೋ. ಮನೇಲಿ ಒಂದು ವ್ಯಕ್ತಿ ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ ಅಂದ್ರೆ ಅದು ಜವಾಬ್ದಾರಿನೇ ಇಲ್ದಿರೋ ರಾಹುಲ್ ತಪ್ಪು. ಮೇಡಮ್, ಭಾಷಿಣಿ ಇಷ್ಟು ಹೊತ್ತು ಎಲ್ಲಿಗೆ ಹೋಗಿದ್ದೆ ಭಾಷಿಣಿ? ಹೇಳು ಭಾಷಿಣಿ, ಮಗುನ ಕರ್ಕೊಂಡು ಎಲ್ಲಿಗೆ ಹೋಗಿದ್ದೆ? ನನ್ನನ್ನು ಯಾಕೆ ನೋಡ್ತಿದ್ಯಾ? ನನಗೇನಾದ್ರೂ ಹೇಳಿ ಹೋಗಿದ್ಯಾ? ಇಷ್ಟು ಹೊತ್ತು ಮಗು ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ಟೆನ್ಷನ್ ಮಾಡ್ಕೋತೀನಿ ಅಂತ ಗೊತ್ತಲ್ವಾ? ಕೇಳ್ತಿದ್ರೆ ಹೇಳ್ತಾನೆ ಇಲ್ವಲ್ಲ? ಎಲ್ಲಿಗೆ ಹೋಗಿದ್ದೆ ಹೇಳು. ನಮ್ಮ ಮನೆಗೆ ಹೋಗಿದ್ದೆ ರೀ. ನಿಮ್ ಮನೆಗ? ಅದನ್ನ ಹೇಳೋದಕ್ಕೆ ಇಷ್ಟ ಟೈಮ್ ಯಾಕೆ ಬೇಕಾಯ್ತು? ಮಾತಾಡೋದಕ್ಕೆ ಟೈಮ್ ಎಲ್ಲಿ ಕೊಟ್ರಿ? ಒಬ್ರಾದ್ಮೇಲೆ ಒಬ್ರು ಏನೋ ಒಂದ್ ಮಾತಾಡ್ತಿದ್ದೀರಾ ಅಲ್ವಾ? ಸರಿ ಹೋಗ್ಲಿ, ಈಗ ಮಗುನ ಕರ್ಕೊಂಡು ಎಲ್ಲಿಗೆ ಹೋಗಿದ್ದೆ? ಅದು ನನ್ನ ತಂಗಿಗೆ ಎಕ್ಸಾಮ್ ಶುರುವಾಗಿದೆ, ಏನೋ ಡೌಟ್ಸ್ ಬಂತು ಅಂದ್ಲು, ಕ್ಲಿಯರ್ ಮಾಡೋದಕ್ಕೆ ಹೋಗಿದ್ದೆ. ಏನು ಡಿಗ್ರಿ ಓದ್ಕೊಂಡಿರೋ ನಿನ್ನ ತಂಗಿ ಡೌಟ್ಸ್ನ ನೀನು ಕ್ಲಿಯರ್ ಮಾಡಿದ್ಯಾ? ಏನ್ ಮೇಡಮ್ ಹಾಗೆ ಕೇಳ್ತಾ ಇದ್ದೀರಾ? ಭಾಷಿಣಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ತಗೋತಿದ್ಲು, ಅದನ್ನು ಮರ್ತ್ಬಿಟ್ರಾ? ಸ್ಪೋಕನ್ ಇಂಗ್ಲಿಷ್ ಡಿಗ್ರಿ ಲೆಸನ್ಸ್ ಯಾವತ್ತು ಒಂದೇ ಅಲ್ಲ ಅಲ್ವಾ ರಾಹುಲ್? ಅಂದ್ರೆ ಅವಳಿಗೆ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಏನೋ ಡೌಟ್ಸ್ ಇದ್ದಿದ್ದಕ್ಕೆ ಹೇಳ್ಕೊಡೋದಕ್ಕೆ ಹೋಗಿದ್ದೆ ಮೇಡಮ್. ಓಹೋ, ಗ್ರಾಮರ ಗ್ರೇಟ್. ಅದನ್ನ ವನಜನ್ಗೂ ಕೂಡ ಕಲ್ಸು, ನೋಡಿ ಸಂತೋಷ ಪಡ್ತೀನಿ. ಈಗ ನನಗೆ ಯಾಕೆ ಮೇಡಮ್? ಐ ಆಮ್ ಪರ್ಫೆಕ್ಟ್ ಇನ್ ಇಂಗ್ಲಿಷ್. ನಿನ್ನ ಪರ್ಫೆಕ್ಷನ್ ಬಗ್ಗೆ ನೀನೇ ಹೇಳ್ಬೇಕಮ್ಮ. ಮಗು ಏನಾದ್ರೂ ತಿನ್ಲಾ ಇಲ್ವಾ? ಒಳಗಡೆ ಕರ್ಕೊಂಡು ಹೋಗು. ಮನೋಜಕ್ಕ, ಅವಳು ಹೊರಗಡೆ ಹೋಗ್ಬೇಕಾದ್ರೆ ಕೈಯಲ್ಲಿ ಬ್ಯಾಗ್ ಇರ್ಲಿಲ್ಲ, ಇವಾಗ ಹೇಗ್ ಬಂತು ಅಲ್ವಾ? ನನಗ್ ಗೊತ್ತಿರೋ ಪ್ರಕಾರ ಆ ಹ್ಯಾಂಡ್ ಬ್ಯಾಗ್ ಅಲ್ಲಿ ನಮ್ ಡೌಟ್ಸ್ಗೆ ಆನ್ಸರ್ ಇದೆ ಅಂತ ಅನಿಸ್ತಿದೆ. ನಿಜಾನೇ? ಭಾಷಿಣಿ, ಆ ಬ್ಯಾಗ್ ಇಲ್ಲಿ ಕೊಡು. ಒಂದ್ ಕೈಯಲ್ಲಿ ಮಗು, ಇನ್ನೊಂದ್ ಕೈಯಲ್ಲಿ ಬ್ಯಾಗ್ ಯಾಕೆ? ನಾನ್ ತರ್ತೀನಿ, ಕೊಡು ಇಲ್ಲಿ. ಪರವಾಗಿಲ್ಲ ವನಜಕ್ಕ. ಇದೇನ್ ಭಾಷಿಣಿ, ನಿನ್ ಬ್ಯಾಗ್ ಅಲ್ಲಿ ಏನೋ ಬಾಂಬ್ ಇರೋ ಹಾಗೆ ಹಾಕಿತ್ಕೋತಿದ್ಯಾ? ಕೊಡಿಲ್ಲಿ. ಇದೇನ್ ಭಾರ ಇಲ್ಲ ಬಿಡಿ, ಪರವಾಗಿಲ್ಲ. ಭಾರ ಇಲ್ಲ ಅಂದ್ಮೇಲೆ ಕೊಡ್ಬೋದಲ್ವಾ? ಕೊಡಿಲ್ಲಿ. ಬೇಡ ಬಿಡಿ ವನಜಕ್ಕ. ಯಾಕೆ ಭಾಷಿಣಿ ಬಚ್ಚಿಡ್ತಿದ್ಯಾ? ಆ ಬ್ಯಾಗಲ್ಲಿ ಏನಿದೆ ತೆಗೆದು ತೋರ್ಸು. ಏನೂ ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ಏನೂ ಇಲ್ದೇ ಇರುವಾಗ ಯಾಕೆ ಬಚ್ಚಿಡೋದು? ಕೊಡಿಲ್ಲಿ. ಅಯ್ಯೋ ಅಕ್ಕ, ಕೊಡು. ನೋಡ್ಕೊಳ್ಳಿ ಅದಕ್ಕೆ, ನಿಮ್ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ.